ಬರ್ತೀರಾ ಅಂತ ಪೊಲೀಸರಿಗೆ ಪ್ರಶ್ನೆ ಮಾಡಿದ್ದಾನೆ. ರೌಡಿ ಶೀಟರ್ ಸುನಿಲನ ದುರಹಂಕಾರದ ವರ್ತನೆ. ಸೈಲೆಂಟ್ ಸುನಿಲನಿಗೆ ಪೊಲೀಸರಿಗೆ ಆವಾಜ್ ಹಾಕಿರುವಂತಹ ಸುದ್ದಿ ಇದು. ಸೈಲೆಂಟ್ ಸುನಿಲನಿಂದ ಸಿಸಿಬಿ ಪೊಲೀಸರಿಗೆ ಧಮಕಿ ಹಾಕಲಾಗಿದೆ. ಹೀಗಾಗಿ ಸುನಿಲನ ವಿರುದ್ಧ ಮಲ್ಲೇಶ್ವರಂ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ನವೆಂಬರ್ನಲ್ಲಿ ಸುನಿಲನ ಆಪ್ತ ಬಲರಾಮನ ಸಾವಾಗಿತ್ತು. ನವೆಂಬರ್ 28ರಂದು ಬಲರಾಮನ ನಮನ ಹೆಸರಲ್ಲಿ ಕಾರ್ಯಕ್ರಮವನ್ನ ಮಾಡ್ತಾ ಇದ್ರು. ಕಾರ್ಯಕ್ರಮದ ಮಾಹಿತಿಯನ್ನ ಪಡೆದುಕೊಂಡಿದ್ದಂತಹ ಸಿಸಿಬಿ ಪೊಲೀಸರು ಅಲ್ಲಿಗೆ ಹೋಗ್ತಾರೆ. ಪೊಲೀಸರನ್ನ ನೋಡಿದ ರೌಡಿ ಶೀಟರ್ ಸೈಲೆಂಟ್ ಸುನಿಲ ಹೇಳಿದೇನ್ ಗೊತ್ತಾ, ನಿಮಗ್ ಮಾಡೋ ಕೆಲ್ಸ ಇಲ್ವಾ ಅಂತ ಆವಾಜ್ ಹಾಕಿದಾನೆ. ನಾನ್ ಎಲ್ಲೋದ್ರೂ ನನ್ನ ಹಿಂದೆ ಬರ್ತೀರಾ, ನಾಯಿ ತರ ಫಾಲೋ ಮಾಡ್ತೀರಾ ಅಂತ ಆವಾಜ್ ಹಾಕಿದಾನೆ. ಅವನ್ ಯಾವಾಗ ಆವಾಜ್ ಹಾಕ್ದ ಆಗ ಸಿಸಿಬಿ ನಡಿ ಅಂತ ಕರ್ಕೊ ಬಂದಿದೆ. ಪೊಲೀಸರನ್ನ ತಳ್ಳಿಯಾಗ ಎಸ್ಕೇಪ್ ಆಗಿದ್ದಾನೆ ರೌಡಿ ಶೀಟರ್ ಸುನಿಲ. ನವೆಂಬರ್ನಲ್ಲಿ ಸುನಿಲನ ಆಪ್ತ ಬಲರಾಮನ ಸಾವಾಗಿತ್ತು. ಹಾಗಾಗಿ ಬಲರಾಮನ ನಮನ ಹೆಸರಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ರು ನವೆಂಬರ್ 28ಕ್ಕೆ. ಆಗ ಸಿಸಿಬಿ ಪೊಲೀಸರು ಆ ಕಾರ್ಯಕ್ರಮ ನೋಡ್ತಾ ಇದ್ರು. ಪೊಲೀಸರನ್ನ ನೋಡಿದಂತಹ ಸುನಿಲ ಆವಾಜ್ ಹಾಕಿದಾನೆ, ನಿಮಗ್ ಮಾಡಕ್ ಬೇರೆ ಕೆಲಸ ಇಲ್ವಾ, ನಾನು ಎಲ್ಲಿ ಹೋದ್ರು ನನ್ನ ಹಿಂದೆ ಬರ್ತಿರಲ್ಲ, ನಾಯಿ ತರ ಯಾಕ್ರೋ ನನ್ನ ಹಿಂದೆ ಬರ್ತೀರಾ ಅಂತ ಆವಾಜ್ ಹಾಕಿದಾನೆ. ಪೊಲೀಸರು ಸುಮ್ನಿರ್ತಾರ, ನಡಿ ಅಂತ ಅವನನ್ನ ಕರ್ಕೊಂಡು ಹೋಗೋದಕ್ಕೆ ಮುಂದಾಗಿದ್ದಾರೆ. ತಕ್ಷಣ ಅಲ್ಲಿಂದ ಎಸ್ಕೇಪ್ ಆಗಿದ್ದಾನೆ ಸೈಲೆಂಟ್ ಸುನಿಲ್. ಸದ್ಯ ಸುನಿಲನ ವಿರುದ್ಧ ಮಲ್ಲೇಶ್ವರಂ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ರೌಡಿ ಶೀಟರ್ ಸುನಿಲನ ದುರಹಂಕಾರದ ವರ್ತನೆ ಇದು. ದುರಹಂಕಾರ ಇನ್ನೂ ಸಹ ನಿಂತಿಲ್ಲ. ಕಾಕಿ ಮುಂದೆನೆ ತನ್ನ ಬಾಲ ಬಿಚ್ಚಿದ. ಯಾಕೆ ನನ್ನ ಹಿಂದೆ ಬರ್ತೀರಾ, ನಾನು ಹೋದಲ್ಲೆಲ್ಲ ಯಾಕೆ ಬರ್ತೀರಾ ಅಂತ ಪೊಲೀಸರನ್ನೇ ಪ್ರಶ್ನೆ ಮಾಡಿದಾನೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜು. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜು, ಸೈಲೆಂಟ್ ಸುನಿಲನ ದುರಹಂಕಾರ ಹೇಗಿದೆ ಅಂತ ಗೊತ್ತಾಗ್ತಾ ಇದೆ. ಪೊಲೀಸರಿಗೆ ಈ ರೀತಿಯಾಗಿ ಆವಾಜ್ ಹಾಕ್ತಾನೆ ಅಂದ್ರೆ ಅವನಿಗೆ ಎಷ್ಟು ಧೈರ್ಯ ಇರ್ಬೋದು ಹಾಗಾದ್ರೆ ಅಂತ. ಏನಾಯ್ತು ಅವತ್ತು ಘಟನೆ, ಹೆಚ್ಚಿನ ಡೀಟೇಲ್ಸ್ ಏನ್ ಸಿಕ್ಕಿದೆ? ಪ್ರಗತಿ, ಏನು ಬಲರಾಮನ ನಮನ ಕಾರ್ಯಕ್ರಮ ಅಂದರೆ 28ನೇ ತಾರೀಕು, ಕಳೆದ ತಿಂಗಳು 28ನೇ ತಾರೀಕು ಒಂದು ನಮನ ಕಾರ್ಯಕ್ರಮವನ್ನು ಇಟ್ಕೊಳ್ಳಲಾಗಿತ್ತು. ಅಂದರೆ ನವೆಂಬರ್ 18ನೇ ತಾರೀಕು ಬಲರಾಮ ಸಾವನ್ನಪ್ಪಿದ ಒಂದು ತಿಂಗಳ ನಂತರ ಇವರು ಅವತ್ತು ಏನು ಬಲರಾಮನ ನಮನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗುತ್ತೆ. ಈ ಒಂದು ನಮನ ಕಾರ್ಯಕ್ರಮದಲ್ಲಿ ಬೆಂಗಳೂರಿನಲ್ಲಿರ್ತಕ್ಕಂತಹ ಹಲವಾರು ರೌಡಿ ಶೀಟರ್ಗಳು ಅಲ್ಲಿ ಭಾಗಿಯಾಗ್ತಾರೆ. ಅಂದರೆ ಪ್ರಮುಖವಾಗಿ ಅಲ್ಲಿ ಏನಾದರೂ ಕೆಲವೊಂದಷ್ಟು ಜನ ರೌಡಿ ಶೀಟರ್ಗಳನ್ನು ಪ್ರವೋಕ್ ಆಗಿ ಏನಾದರೂ ಮಾಡುವಂಥ ಸಾಧ್ಯತೆಗಳು ಇರುತ್ತೆ ಅಂತ ಹೇಳಿ ಸಿಸಿಬಿ ಅವರು ಒಂದು ಹದ್ದಿನ ಕಣ್ಣನ್ನು ಇಟ್ಟಿರ್ತಾರೆ. ಇದೇ ಹಿನ್ನೆಲೆಯಲ್ಲಿ ಕೂಡ ಮಲ್ಲೇಶ್ವರಂನಲ್ಲಿ ಅಂದರೆ ಮಲ್ಲೇಶ್ವರಂ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರ್ತಕ್ಕಂಥ ಒಂದು ಕಾರ್ಯಕ್ರಮಕ್ಕೆ ಸಿಸಿಬಿ ಪೊಲೀಸರು ಒಂದಷ್ಟು ಸ್ಟಾಫ್ಗಳನ್ನ ಕೂಡ ಹಾಕಿರ್ತಾರೆ. ಅಲ್ಲೋಗಿ ಏನಾಗ್ತಿದೆ ನೋಡ್ಕೊಂಡ್ ಬನ್ನಿ, ಅಕಸ್ಮಾತ್ ಯಾರಾದ್ರೂ ಸಾರ್ವಜನಿಕವಾಗಿ ಅಶಾಂತಿ ಉಂಟು ಮಾಡಿಬಿಟ್ರೆ ಕಷ್ಟ ಆಗುತ್ತೆ ಅಂತ ಹೇಳಿ ಅಲ್ಲಿಗೆ ಮೆನ್ನನ್ನು ಹಾಕಿರ್ತಾರೆ. ಆ ವೇಳೆಗೆ ಏನು ರೌಡಿ ಶೀಟರ್ ಆಗಿರ್ತಕ್ಕಂಥ ಮಾರ್ಕೆಟ್ನ ರೌಡಿ ಶೀಟರ್ ಆಗಿರ್ತಕ್ಕಂಥ ವೇಡಿ ಇರ್ಬೋದು, ಸೇಂದಿಲ್ ಇರ್ಬೋದು, ಜೊತೆಗೆ ಸೈಲೆಂಟ್ ಸುನಿಲ ಕೂಡ ಬರ್ತಾನೆ. ಸೈಲೆಂಟ್ ಸುನಿಲ ಕೂಡ ಬಂದಂಥ ಸಂದರ್ಭದಲ್ಲಿ ಅಂದರೆ ಅಲ್ಲಿ ಒಂಟೆ ರೋಹಿತ ಕೂಡ ಇರ್ತಾರೆ. ಅಂದರೆ ಸೈಲೆಂಟ್ ಸುನಿಲ ಬಂದಂಥ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಪೊಲೀಸ್ನವರು ಸಿಬ್ಬಂದಿಗಳು ನೋಡ್ತಿದ್ದಂತೆ ಅಲ್ಲಿ ಏನು ನಾನು ಎಲ್ಲೋದು ನೀವು ನನ್ನಿಂದನೇ ಬರ್ತೀರಾ, ನನ್ನನ್ನು ಫಾಲೋ ಮಾಡ್ತಿದ್ದೀರಾ, ಯಾವಾಗ ನೋಡಿದ್ರು ನನ್ನ ನಾಯಿ ಥರ ಹಿಂದೆನೇ ಬರ್ತೀರಾ ಅಂತ ಹೇಳಿ ಅವರಿಗೆ ಆವಾಜ್ ಆಗ್ತಾನೆ. ಕೂಡಲೇ ಪೊಲೀಸರು ಹಿರಿಯ ಅಧಿಕಾರಿಗಳಿಗೆ ಮಾಹಿತಿಯನ್ನು ಕೊಟ್ಟು ಆತನನ್ನ ಕರ್ಕೊಂಡು ಹೋಗ್ಲಿಕ್ಕೆ ಅಂತ ಮುಂದಾಗ್ತಾರೆ. ಆ ವೇಳೆಗೆ ಆತ ಅಲ್ಲಿದ್ದವರನ್ನ ತಳ್ಳಿ, ಅಂದರೆ ಪೊಲೀಸರನ್ನ ತಳ್ಳಿ ಎಸ್ಕೇಪ್ ಆಗ್ತಾನೆ, ತನ್ನ ಸಹಚರ ಜೊತೆ ಎಸ್ಕೇಪ್ ಆಗ್ತಾನೆ. ಕೂಡಲೇ ಸಂಬಂಧಪಟ್ಟ ಪೊಲೀಸರು ಮಲ್ಲೇಶ್ವರಂ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ದೂರನ್ನು ಕೊಟ್ಟಿರ್ತಕ್ಕಂಥದ್ದು. ಅಂದರೆ ಈ ರೀತಿಯ ಘಟನೆಗಳನ್ನ ನೋಡ್ತಾ ಹೋದಂತೆ ರೌಡಿ ಶೀಟರ್ಗಳು ಈ ರೀತಿಯಾಗಿ ಪೊಲೀಸರನ್ನೇ ಏಕವಚನದಲ್ಲಿ ನಿಂದಿಸ್ತಕ್ಕಂತಿರ್ಬೋದು, ಮತ್ತು ಅವರನ್ನು ತಳ್ಳಿ ಹೋಗ್ತಕ್ಕಂತಿರ್ಬೋದು. ಈ ರೀತಿಯಾಗಿ ಮಾಡೋದಾದ್ರೆ ನಿಜವಾಗ್ಲೂ ಸಮಾಜ ಸ್ವಾಸ್ಥ್ಯ ಎತ್ತೋಗ್ತಿದೆ. ರೌಡಿ ಶೀಟರ್ಗಳು ಏನು ಮಾಡಲಿಕ್ಕೆ ಹೊರಟಿದ್ದಾರೆ ಅನ್ನೋ ಒಂದು ಅನುಮಾನಗಳು ಬಹಳ ದಟ್ಟವಾಗಿ ಕಾಡ್ತಿದೆ. ಸದ್ಯ ಸೈಲೆಂಟ್ ಸುನಿಲನ್ನ